1 kg ಅಳತೆಯಲ್ಲಿ ಪೇಪರ್ ಅವಲಕ್ಕಿ ರೆಡಿ ಮಾಡ್ತಿದ್ದೀರಿ. ಅದಕ್ಕೆ ಒಂದು 100 ಗ್ರಾಮ್ ಆಗುವಷ್ಟು ಶೇಂಗಾ, ಒಂದು 100 ಗ್ರಾಮ್ ಆಗುವಷ್ಟು ಪುಟಾಣಿ ಬೇಳೆಯನ್ನು ಹಾಕೊಂಡಿದ್ದೆ. ಚೆನ್ನಾಗಿ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ. ಹಾಗೆ ಕರಿಬೇವು, ಬೆಳ್ಳುಳ್ಳಿ, ತೆಳ್ಳಗೆ ಕಟ್ ಮಾಡಿಕೊಂಡಿರುವ ಒಣ ಕೊಬ್ಬರಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಹಾಗೆ ಇಲ್ಲಿ ಅರ್ಧ kg ಅವಲಕ್ಕಿಯನ್ನು ಫ್ರೈ ಮಾಡ್ಕೊತಿದ್ದೆ. ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅವಲಕ್ಕಿನ ಮೊದಲೇ ಒಣಗಿಸಿ ಇಟ್ಕೊಂಡಿದ್ದೆ. ಒಲೆ ಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀವಿ. ಏನು ಫ್ರೈ ಮಾಡ್ಕೊಂಡಿರೋ ಎಲ್ಲ ಐಟಮ್ಸನ್ನು ಮತ್ತೆ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಉಗುರು ಬಿಸಿ ಎಣ್ಣೆಯಲ್ಲಿ ಅಚ್ಚ ಖಾರದ ಪುಡಿಯನ್ನು ಹಾಕಿ ಲಾಸ್ಟಲ್ಲಿ ಸಕ್ಕರೆ ಪುಡಿ ಮಾಡಿದ್ದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಗರಿ ಗರಿಯಾದ ಪೇಪರ್ ಅವಲಕ್ಕಿ ರೆಡಿ ಆಗುತ್ತೆ. ಇನ್ನು ಡೀಟೇಲ್ ಆಗಿ ಈ ರೆಸಿಪಿ ಬಗ್ಗೆ ಮಾಹಿತಿ ಬೇಕಿದ್ದರೆ ನನ್ನ ಲಾಂಗ್ ವಿಡಿಯೋದಲ್ಲಿದೆ, ನೋಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಹೆಲ್ದಿಯಾಗಿ ಮನೇಲಿ ನಾವು ಮಾಡ್ಕೋಬಹುದು. ತುಂಬ ಕ್ರಿಸ್ಪಿಯಾದ ಅವಲಕ್ಕಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟ ಆಗಿದರೆ ಲೈಕ್ ಕೊಡಿ.